ಅಂದ್ರೆ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಮನೇಲಿ ಸಪೋರ್ಟ್ ಮಾಡಲ್ಲ ಇಂಡಸ್ಟ್ರಿ ಅಂದ್ರೆ, ಬೇಡ ಬೇಡ ಅನ್ನೋದಿರುತ್ತೆ. ಸೊ ನಿಮಗೆ ಮನೇಲಿ ಯಾವ ತರ ಸಪೋರ್ಟ್ ಮಾಡಿದ್ರು? ನನಗೆ ತುಂಬಾ ಸಪೋರ್ಟ್ ಮಾಡಿದರು, ಯಾವತ್ತೂ ಬೇಡ ಅಂತ ಅಂದಿಲ್ಲ ಅವರು. ಯಾಕಂತಂದರೆ ಅಣ್ಣ ಇಂಡಸ್ಟ್ರಿಯಲ್ಲಿ ಇದ್ದಿದ್ದರಿಂದ ಆ್ಯಂಡ್ ಆಲ್ಸೋ ಅವ್ರಿಗೊಂದು ಗ್ಯಾರಂಟಿ ಇತ್ತು, ಇವಳು ಅವ್ರಿಗೆ ನನ್ನ ಮೇಲೆ ತುಂಬಾ ಜಾಸ್ತಿ ನಂಬಿಕೆ, ಯಾವತ್ತೂ ಇವಳು ತಪ್ಪು ಹೆಜ್ಜೆ ಇಡಲ್ಲ ಅನ್ನೋದು. ಸೊ ತಪ್ಪು ಹೆಜ್ಜೆ ಇಡ್ತಿದ್ದೀನಿ ಅನ್ನೋ ಅವ್ರಿಗೆ ಗೊತ್ತಾಗ್ಬಿಡತ್ತೆ, ಹೇಳ್ಬಿಡ್ತಾರೆ ಇದು ಬೇಡ ಇದು ಬೇಕು ಅಂತ ಹೇಳಿ. ಸೊ ಹಾಗಾಗಿ ಆ ನಂಬಿಕೆನ ನಾನು ಉಳಿಸ್ಕೊಂಡಿದ್ದೀನಿ ಇಲ್ಲಿವರೆಗೂ. ಆ್ಯಂಡ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಯಾವುದೇ ಮೂವೀಸ್ ಆಗಲಿ ಅಥವಾ ಸೀರಿಯಲ್ಸ್ ಆಗಲಿ ಏನೇ ಬಂದರೂ ಅವ್ರಿಗೆ ಹೇಳ್ತೀನಿ, ಕೇಳ್ತೀನಿ ಮಾಡಬೇಕಾ ಮಾಡಬಾರ್ದಾ ಹೇಗೆ ಏನು ಅಂತ ಹೇಳಿ. ಸೊ ದೇ ವೆರಿ ಸಪೋರ್ಟಿವ್. ನಿಮ್ಮ ಅಣ್ಣನ ಜೊತೆ ನೀವು ಯಾವುದೇ ಪಾತ್ರ ಬಂದರೂ ಅಣ್ಣನ ಜೊತೆ ಡಿಸ್ಕಸ್ ಮಾಡ್ತೀನಿ. ಒಂದ್ಸತಿ ಹಿಂಗಿದೆ ಅಂತ ಹೇಳ್ತೀನಿ, ಆಮೇಲೆ ಅವ್ರ ಸಲಹೆ ತಗೊಳ್ತೀನಿ ಹೇಗೆ ಏನು ಅಂತ ಹೇಳಿ, ಅದ್ರ ಮೇಲೆ ಡಿಸೈಡ್ ಮಾಡೋದು. ಅಣ್ಣ ಯಾವ ಥರ ಸಪೋರ್ಟ್ ಮಾಡ್ತಾರೆ? ಅಣ್ಣ ಅಂದರೆ ಹೇಳ್ತಾರೆ, ನೋಡು ಏನು ಮಾಡ್ತೀಯಾ ಅಂತ ಹೇಳಿ, ಇದು ಬೇಕಾ ಬೇಡವಾ, ನಿನಗೆ ಓಕೆ ಆಗತ್ತಾ, ನಿನಗೆ ಖುಷಿ ಇದೆಯಾ ಮಾಡು, ಇಲ್ಲ ಅಂತಂದರೆ ಬೇಡ. ಯಾಕಂತಂದರೆ ಅವರಿಗೂ ಗೊತ್ತು ಇಂಡಸ್ಟ್ರಿ ಹೇಗೆ ವರ್ಕ್ ಆಗತ್ತೆ ಅಂತ ಹೇಳಿ. ಸೊ ಬಟ್ ಆ್ಯಸ್ ಅ ಮ್ಯಾನ್, ಆ್ಯಸ್ ಮೈ ಅಣ್ಣ, ಈಸ್ ವೆರಿ ಸಪೋರ್ಟಿವ್. ಇನ್ನೊಂದು, ನಿಮ್ಮ ಅಣ್ಣ ಇಂಡಸ್ಟ್ರಿಯವರೇ ಆಗಿರೋದ್ರಿಂದ ಕೆಲವೊಬ್ರು ಏನು ಅನ್ಕೊಂತಾರೆ ಅಂದರೆ, ಓ ಇವರು ಅಣ್ಣನ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ, ತಂಗಿ ಅಣ್ಣನ ಬ್ಯಾಕ್ಗ್ರೌಂಡಿಂದ ಬಂದರು ಅನ್ನೋ ಮಾತು ಕೇಳಿಬರುತ್ತೆ. ಸೊ ಇಂಡಸ್ಟ್ರಿಯಲ್ಲಿ ಯಾರಾದರೂ ನಿಮಗೆ ಬ್ಯಾಕ್ ಬೋನ್ ಇದ್ದರೆ ನಿಮಗೆ ಅದು ಹೆಲ್ಪ್ ಪ್ಲಸ್ ಅಂತ ಅನ್ಸತ್ತಾ, ಅಥವಾ ನಿಮ್ಮ ಟ್ಯಾಲೆಂಟೇ ಪ್ಲಸ್ ಅಂತ ಅನ್ಸತ್ತಾ? ಆ್ಯಕ್ಚುಲಿ ಇಲ್ಲಿ ಟ್ಯಾಲೆಂಟೇ ವರ್ಕ್ ಆಗೋದು. ಇವಾಗ ನಾನು ಕೂಡ ಅಣ್ಣನ ಸೀರಿಯಲ್ ಇಂಡಸ್ಟ್ರಿಗೆ ಕರ್ಕೊಂಬರ್ಬೇಕು ಅಂತ ತುಂಬ ಟ್ರೈ ಮಾಡಿದೆ. ಬಟ್ ಆದರೆ ಅದು ನಾನು ಇಷ್ಟು ಹೆಸರು ಮಾಡಿದರೂ ಕೂಡ ಅದು ನನ್ನ ಕೈಲಿ ಆಗಲಿಲ್ಲ. ಯಾಕಂತಂದರೆ ಹಾಗಂತೇಳಿ ಅವ್ರಿಗೆ ಟ್ಯಾಲೆಂಟ್ ಇಲ್ಲ ಅಂತ ಹೇಳಿ ಅರ್ಥ ಅಲ್ಲ, ಅದು ಡಿಪೆಂಡ್ ಆಗುತ್ತೆ. ಇವಾಗ ಚಾನಲಿಗೆ ಡಿಪೆಂಡ್ ಆಗುತ್ತೆ, ಅಥವಾ ಅವ್ರು ಮಾಡಬೇಕು ಬೇಡ ಅಂತ ಇದರ ಮೇಲೆ ಡಿಪೆಂಡ್ ಆಗುತ್ತೆ, ಆ ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರತಿಯೊಂದು ಟ್ಯಾಲೆಂಟ್ ಜೊತೆ ಲಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಇಂಡಸ್ಟ್ರಿಯಲ್ಲಿ. ಲಕ್ ಇದ್ದರೆ ನಾವೇನು ಮಾಡಿಲ್ಲ ಅಂದ್ರೂ, ಅಥವಾ ನಮ್ಮ ಹತ್ರ ಟ್ಯಾಲೆಂಟ್ ಇಲ್ಲ ಅಂತಂದ್ರೂ ಅವ್ರು ವರ್ಕ್ ಆಗ್ತಾರೆ. ಇಲ್ಲಿ ಲಕ್ ಇದ್ದರೆ ಮಾತ್ರ ಐ ಗೆಸ್ ಟ್ಯಾಲೆಂಟ್ ವರ್ಕ್ ಆಗೋದು, ಇಲ್ಲ ಅಂತಂದರೆ ಟ್ಯಾಲೆಂಟು ನೀರಲ್ಲಿ ಹೋಮ.